ನಮ್ಮ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷ ಏನು ನಮ್ಮ ಎಲ್ಲ ಶಾಸಕರಿಗೆ ಜಿಲ್ಲಾ ಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಅಂದರೆ ಏನು ನಾಮಿನೇಷನ್ಸ್ ಇದೆ ಆ ನಾಮಿನೇಷನ್ಸ್ ಆಶ್ರಯ ಕಮಿಟಿ ಇರ್ಬೋದು, ಆರಾಧನಾ ಕಮಿಟಿ ಇರ್ಬೋದು, ನಮ್ಮ ಪವರ್ ಡಿಪಾರ್ಟ್ಮೆಂಟಿನಂಥ ಸಬ್ ಡಿವಿಷನ್ ಕಮಿಟಿಗಳು ಇರ್ಬೋದು, ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಇರ್ಬೋದು, ನಮ್ಮ ಇರಿಗೇಷನಲ್ಲಿ ಕೆರೆಗಳನ್ನೆಲ್ಲ ಸುಮಾರು ಒಂದು 70-80 ದೊಡ್ಡ ದೊಡ್ಡ ಕೆರೆಗಳನ್ನ ಗುರುತಿಸಿದ್ದೀವಿ. ಅಲ್ಲೂ 5ರಿಂದ 6 ಜನ ಅದರ ಉಸ್ತುವಾರಿಯನ್ನು ನೋಡಲಿಕ್ಕೆ ಒಂದು ಸಮಿತಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದಕ್ಕೂ ಕೂಡ KDP ಕಮಿಟಿ ಇರ್ಬೋದು, ನಾಮಿನೇಷನ್ಸ್ ಇರ್ಬೋದು, ಯಾವುದೇ ನಮ್ಮ ಹಾಸ್ಪಿಟಲ್ ನಾಮಿನೇಷನ್ಸು, ಸ್ಕೂಲ್ಗಳ ನಾಮಿನೇಷನ್ನು, ಕಾಲೇಜ್ ನಾಮಿನೇಷನ್ಸು, ಇವೆಲ್ಲ ಏನು ಕಮಿಟಿಗಳಿದೆ ಅವೆಲ್ಲ ಕೂಡ ಈ ತಿಂಗಳು ಒಳಗಡೆ ನಮ್ಮ ಜಿಲ್ಲಾ ಮಂತ್ರಿಗಳು ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಎಲ್ಲ ಸ್ಥಳೀಯ ಬ್ಲಾಕ್ ಅವರು ಮತ್ತು ನಮ್ಮ ಚುನಾವಣೆಯಲ್ಲಿ ಗೆದ್ದವರು ಸೋತವರು ಜಿಲ್ಲಾಧ್ಯಕ್ಷಗಳ ಹತ್ರ ಸಮಾಲೋಚನೆ ಮಾಡಿ ಆದೇಶವನ್ನು ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಅಂಥೇಳಿ ಅವ್ರನ್ನ ಗುರುಸುವಂಥ ಕೆಲಸವನ್ನು ನಾವು ಅವ್ರಿಗೆ ಬಂದಟ್ಟು ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಇನ್ನೊಂದು 5 ಗ್ಯಾರಂಟಿಗಳ ಈಗ ನಾವು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಒಂದು ವಿಶೇಷವಾದಂಥ ಕಾರ್ಯಕ್ರಮ ರೂಪಿಸಿದ್ದೇವೆ. ಅದನ್ನು ಮುಖ್ಯಮಂತ್ರಿಗಳು ಅವರೇ ತಮ್ಮ ಸ್ವಚ್ಛ ಬಾಯದಿಂದ ಸರ್ಕಾರದ ಒಂದು ಹೊಸ ಆದೇಶವನ್ನು ಹೊರಡಿಸ್ತಾ ಇದ್ದೇವೆ. ಅದನ್ನು ಮುಖ್ಯಮಂತ್ರಿಗಳು ನಿಮಗೆ ಆ ವಿಚಾರನ ತಿಳಿಸ್ತಾರೆ. ನಾನು ಅದನ್ನು ಆ ವಿಚಾರನ ಅವರ ಬಾಯಲ್ಲೇ ತಾವು ಕೇಳಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏಕೆಂದರೆ ಒಂದು ಹೊಸ ರೂಪವನ್ನೇ ಕೊಡ್ತಾ ಇದ್ದೀವಿ ಜನರಿಗೆ. ಇವತ್ತವರೆಗೂ ಯಾರು ಮಧ್ಯಸ್ಥಿಕೆ ಇಲ್ಲದೆ ನಾವು ಈ 5 ಗ್ಯಾರಂಟಿಗಳನ್ನು ಒಂದು ಕಡೆನೂ ಒಂದು ಲೋಪದೋಷ ಹೊರಗಡೆ ಬರದೇ ರೀತಿಯಲ್ಲಿ ಈ ನಮ್ಮ 5 ಗ್ಯಾರಂಟಿಗಳನ್ನು ಈಗಾಗಲೇ ಇಂಪ್ಲಿಮೆಂಟ್ ನಾವು ಪಾರದರ್ಶಕವಾಗಿ ಎಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಈ ಸೋಷಿಯಲ್ ಎಂಪವರ್ಮೆಂಟ್ ಕೊಡಲಿಕ್ಕೆ ಅಭಿವೃದ್ಧಿ ಅಂದರೆ ವೈಯಕ್ತಿಕವಾದಂಥ ಸುಮಾರು 3 ಕೋಟಿ ಕುಟುಂಬಗಳಿಗೆ, ಜನಸಂಖ್ಯೆಗೆ ಈ ಕುಟುಂಬ ಒಂದಲ್ಲ ಒಂದು ರೀತಿ ತಲುಪಿದೆ ಆ ಜನಸಂಖ್ಯೆಗೆ. ಸೊ ಹೆಚ್ಚು ಕಮ್ಮಿ 80% ಕುಟುಂಬಗಳಿಗೆ ರಾಜ್ಯದಲ್ಲಿ ಈ ಯೋಜನೆಗಳೆಲ್ಲ ಕೂಡ ತಲುಪುವಂಥದ್ದು ಬಹುಶಃ ನಮ್ಮ ಎಲ್ಲ ದಾಖಲೆಗಳಲ್ಲಿ ಕೂಡ ಇದೆ. ಈ ದೃಷ್ಟಿಯಿಂದ ಅದನ್ನು ಯಾವ ರೀತಿ ಇನ್ನೂ ಸಮರ್ಪಕವಾಗಿ ಕೊಡಬೇಕು ಅಂತೇಳಿ ಈ ತೀರ್ಮಾನವನ್ನು ಮಾಡಿದ್ದೇವೆ.